ಏನು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿರುವಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಅದರಲ್ಲೂ ಒಂದಾಗಿರುವಂಥ ಗೃಹಲಕ್ಷ್ಮಿ ಹಣವನ್ನು ಚುನಾವಣೆ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಇಲ್ಲಿವರೆಗೆ ಆಗ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿರುವಂಥ ಗೌತಮ್ ಜೈನ್ ಅನ್ನುವಂಥವ್ರು ಏನೋ ಒಂದು ದೂರನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಚುನಾವಣೆ ಅವಧಿಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನು ಹಾಕೋಕ್ಕೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ದೂರನ್ನು ಸಲ್ಲಿಸಿರುತ್ತೆ. ಈಗ ಅವ್ರ ಜೊತೆಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ತಾವು ದೂರು ಕೊಟ್ಟಿರುವಂಥದ್ದು ಸರ್ ಏನೇನು ವಿಚಾರ ಇದೆ ಸರ್ ಅದರಲ್ಲಿ? ಈಗ ಏನಾಗುತ್ತಂದರೆ ಸರ್ಕಾರ ಸಾಕಷ್ಟು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಿದೆ, ಅದನ್ನು ವಿರೋಧ ವ್ಯಕ್ತಪಡಿಸ್ತಿಲ್ಲ ನಾವು. ಏನಾಗಿದೆ ಅಂದರೆ ಈಗ 6 ತಿಂಗಳಿಂದ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡದೆ ಈಗ ಚುನಾವಣೆ ಸಂದರ್ಭದಲ್ಲೇ ಈ ಹಣ ಬಿಡುಗಡೆ ಮಾಡೋಂಥ ಒಂದು ಅವಶ್ಯಕತೆ ಏನು ಬಂತು? ಇದರಿಂದ ಏನಾಗುತ್ತೆ ಅಂದರೆ ಏನು ರಿಯಲ್ ವೋಟರ್ಸ್ ಇದ್ದಾರೆ ಅವರಿಗೆ ಇದು ಒಂದು ಟೈಪ್ ನಾವು ಲಂಚ ಕೊಟ್ಟಂಗಾಗುತ್ತೆ. ಈ ಸಂದರ್ಭದಲ್ಲಿ ಇದು ತಪ್ಪು. ಹಾಗಾಗಿ ನಾನು ಇದನ್ನು ರಿಟ್ ಹಾಕಿದ್ದೀನಿ. ಈ ಸಂದರ್ಭಕ್ಕೆ ಈಗ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಇರೋದ್ರಿಂದ ಈ ರೀತಿಯ ನೀವು ಜನರಿಗೆ ದಿಕ್ಕು ತಪ್ಪಿಸೋ ದಾರಿಯಲ್ಲಿ ನೀವು ಹೋಗಬಾರ್ದು ಅಂತೇಳಿ ನಾನು ರಿಟ್ ಹಾಕಿರೋದು. ಎಫೆಕ್ಟ್ ಏನೇನಾಗುತ್ತೆ ಸರ್ ಮಾಡಿದ್ರೆ? ಈಗ ಹಣ ಬಿಡುಗಡೆ ಮಾಡಿದ್ರೆ ಎಫೆಕ್ಟ್ ಏನೇನಾಗುತ್ತೆ? ಹಣ ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಒಂದೇ ಸರಿಗೆ ನಿಮ್ಮ ಖಾತೆಗಳಲ್ಲಿ ಸಾಕಷ್ಟು ದೊಡ್ಡ ಮೊತ್ತ ಬಂದಾಗ ದಿಸ್ ಈಸ್ ನಥಿಂಗ್ ಬಟ್ ಬ್ರೈಬರಿ. ಜನರಿಗೆ ಲಂಚ ಕೊಟ್ಟು ನಮ್ಮ ಪಕ್ಷಕ್ಕೆ ನೀವು ಮತ ಹಾಕಿರಿ ಅನ್ನೋಕ್ಕೆ ಒಂದು ಅವರಿಗೆ ಮಾರ್ಗಸೂಚಿ ಇದು. ಇದನ್ನು ನಾನು ವಿರೋಧಿಸ್ತೇನೆ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಅಥವಾ ಕೋರ್ಟಿಗೆ ಕೊಟ್ಟಿದ್ದಾರೆ ತಾವು? ನಾನು ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದೀನಿ, ಆಮೇಲೆ ಚೀಫ್ ಸೆಕ್ರೆಟರಿ ಮೇಡಮ್ ಅವರಿಗೂ ದೂರು ಕೊಟ್ಟಿದ್ದೀನಿ, ಸರ್ಕಾರಕ್ಕೂ ದೂರು ಕೊಟ್ಟಿದ್ದೀನಿ. ಹಂಗಾಗಿ ಮತ್ತೀಗ ಅದನ್ನು ಅವರು ಮಾರ್ಗ ತರಲಿಲ್ಲ ಅಂದರೆ ನೆಕ್ಸ್ಟ್ ಕೋರ್ಟಿಗೆ ಹೋಗ್ತೀನಿ ನಾನು. ಏನಾಗಿದೆ ಸರ್ ಈಗ ಫಸ್ಟ್ ಸ್ಟೆಪ್ ಏನೇನಾಗಿದೆ ತಾವು ದೂರು ಕೊಟ್ಟ ನಂತರ? ಸರ್, ದೂರು ಕೊಟ್ಟ ನಂತರ ಫಸ್ಟ್ ಸ್ಟೆಪ್ ಏನೇನಾಗಿದೆ ಈಗ? ಇಲ್ಲ, ಈಗ ದೂರು ಕೊಟ್ಟಿದ್ದೀನಿ. ಅದನ್ನು ಈಗ ಏಪ್ರಿಲ್ 15ಕ್ಕೆ ಕೋರ್ಟಲ್ಲಿ ಅದಕ್ಕೆ ಸುನ್ವಯ ಇದೆ. ಸರ್, ಈಗ ಎಲ್ಲೋ ಒಂದು ಕಡೆ ಹಣ ಬಿಡುಗಡೆ ಮಾಡೋಕ್ಕೆ ಮುಂದಾಗಿತ್ತ ಸರ್ಕಾರ? ಏನಾದರೂ ತಮಗೆ ಮಾಹಿತಿ ಬಂದಿತ್ತಾ ಹೇಗೆ ಅಂತ? ಹಣ ಮುಂದ್ಗಡೆ ಬಿಡೋಕ್ಕಾಗಿತ್ತು ಅಂದಾಗ ಇದು ಅವರು ಮಾಡೆಲ್ ಕೋಡ್ ಆಫ್ ಕಂಡಕ್ಟಿಗೆ ಅವರು ಅಂದರೆ ನಮ್ಮ ಚುನಾವಣೆ ಒಂದು ಏನು ನಡೀತೈತಿ ಪ್ರಜಾಪ್ರಭುತ್ವ, ಆ ಪ್ರಜಾಪ್ರಭುತ್ವಕ್ಕೆ ಇವರು ಧಕ್ಕೆ ಉಂಟು ಮಾಡೋ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಸಾಕಷ್ಟು ಬುದ್ಧಿ ತಿಳುವಳಿಕೆ ಇದೆ. ನನ್ನ ಅಂದಾಜು ಈಗ ಅವರು ನಿಲ್ಲಿಸೋದೇ ಸೂಕ್ತ ಅಂತ ತಿಳ್ಕೊಂತೀನಿ. ಇಲ್ಲಾಂದರೆ ನಾನು ಸುಪ್ರೀಂ ಕೋರ್ಟಿಗೂ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಏನು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿರುವಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಅದರಲ್ಲೂ ಒಂದಾಗಿರುವಂಥ ಗೃಹಲಕ್ಷ್ಮಿ ಹಣವನ್ನು ಚುನಾವಣೆ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಇಲ್ಲಿವರೆಗೆ ಆಗ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿರುವಂಥ ಗೌತಮ್ ಜೈನ್ ಅನ್ನುವಂಥವ್ರು ಏನೋ ಒಂದು ದೂರನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಚುನಾವಣೆ ಅವಧಿಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನು ಹಾಕೋಕ್ಕೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ದೂರನ್ನು ಸಲ್ಲಿಸಿರುತ್ತೆ. ಈಗ ಅವ್ರ ಜೊತೆಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ತಾವು ದೂರು ಕೊಟ್ಟಿರುವಂಥದ್ದು ಸರ್ ಏನೇನು ವಿಚಾರ ಇದೆ ಸರ್ ಅದರಲ್ಲಿ? ಈಗ ಏನಾಗುತ್ತಂದರೆ ಸರ್ಕಾರ ಸಾಕಷ್ಟು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಿದೆ, ಅದನ್ನು ವಿರೋಧ ವ್ಯಕ್ತಪಡಿಸ್ತಿಲ್ಲ ನಾವು. ಏನಾಗಿದೆ ಅಂದರೆ ಈಗ 6 ತಿಂಗಳಿಂದ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡದೆ ಈಗ ಚುನಾವಣೆ ಸಂದರ್ಭದಲ್ಲೇ ಈ ಹಣ ಬಿಡುಗಡೆ ಮಾಡೋಂಥ ಒಂದು ಅವಶ್ಯಕತೆ ಏನು ಬಂತು? ಇದರಿಂದ ಏನಾಗುತ್ತೆ ಅಂದರೆ ಏನು ರಿಯಲ್ ವೋಟರ್ಸ್ ಇದ್ದಾರೆ ಅವರಿಗೆ ಇದು ಒಂದು ಟೈಪ್ ನಾವು ಲಂಚ ಕೊಟ್ಟಂಗಾಗುತ್ತೆ. ಈ ಸಂದರ್ಭದಲ್ಲಿ ಇದು ತಪ್ಪು. ಹಾಗಾಗಿ ನಾನು ಇದನ್ನು ರಿಟ್ ಹಾಕಿದ್ದೀನಿ. ಈ ಸಂದರ್ಭಕ್ಕೆ ಈಗ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಇರೋದ್ರಿಂದ ಈ ರೀತಿಯ ನೀವು ಜನರಿಗೆ ದಿಕ್ಕು ತಪ್ಪಿಸೋ ದಾರಿಯಲ್ಲಿ ನೀವು ಹೋಗಬಾರ್ದು ಅಂತೇಳಿ ನಾನು ರಿಟ್ ಹಾಕಿರೋದು. ಈಗ ಎಫೆಕ್ಟ್ ಏನೇನಾಗುತ್ತೆ ಸರ್ ಮಾಡಿದ್ರೆ? ಈಗ ಹಣ ಬಿಡುಗಡೆ ಮಾಡಿದ್ರೆ ಎಫೆಕ್ಟ್ ಏನೇನಾಗುತ್ತೆ? ಹಣ ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಒಂದೇ ಸರಿಗೆ ನಿಮ್ಮ ಖಾತೆಗಳಲ್ಲಿ ಸಾಕಷ್ಟು ದೊಡ್ಡ ಮೊತ್ತ ಬಂದಾಗ ದಿಸ್ ಈಸ್ ನಥಿಂಗ್ ಬಟ್ ಬ್ರೈಬರಿ. ಜನರಿಗೆ ಲಂಚ ಕೊಟ್ಟು ನಮ್ಮ ಪಕ್ಷಕ್ಕೆ ನೀವು ಮತ ಹಾಕಿರಿ ಅನ್ನೋಕ್ಕೆ ಒಂದು ಅವರಿಗೆ ಮಾರ್ಗಸೂಚಿ ಇದು. ಇದನ್ನು ನಾನು ವಿರೋಧಿಸ್ತೇನೆ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಅಥವಾ ಕೋರ್ಟಿಗೆ ಕೊಟ್ಟಿದ್ದಾರೆ ತಾವು? ನಾನು ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದೀನಿ, ಆಮೇಲೆ ಚೀಫ್ ಸೆಕ್ರೆಟರಿ ಮೇಡಮ್ ಅವರಿಗೂ ದೂರು ಕೊಟ್ಟಿದ್ದೀನಿ, ಸರ್ಕಾರಕ್ಕೂ ದೂರು ಕೊಟ್ಟಿದ್ದೀನಿ. ಹಂಗಾಗಿ ಮತ್ತೀಗ ಅದನ್ನು ಅವರು ಮಾರ್ಗ ತರಲಿಲ್ಲ ಅಂದರೆ ನೆಕ್ಸ್ಟ್ ಕೋರ್ಟಿಗೆ ಹೋಗ್ತೀನಿ ನಾನು. ಏನಾಗಿದೆ ಸರ್ ಈಗ ಫಸ್ಟ್ ಸ್ಟೆಪ್ ಏನೇನಾಗಿದೆ ತಾವು ದೂರು ಕೊಟ್ಟ ನಂತರ? ಸರ್, ದೂರು ಕೊಟ್ಟ ನಂತರ ಫಸ್ಟ್ ಸ್ಟೆಪ್ ಏನೇನಾಗಿದೆ ಈಗ? ಇಲ್ಲ, ಈಗ ದೂರು ಕೊಟ್ಟಿದ್ದೀನಿ. ಅದನ್ನು ಈಗ ಏಪ್ರಿಲ್ 15ಕ್ಕೆ ಕೋರ್ಟಲ್ಲಿ ಅದಕ್ಕೆ ಸುನ್ವಯ ಇದೆ. ಸರ್, ಈಗ ಎಲ್ಲೋ ಒಂದು ಕಡೆ ಹಣ ಬಿಡುಗಡೆ ಮಾಡೋಕ್ಕೆ ಮುಂದಾಗಿತ್ತ ಸರ್ಕಾರ? ಏನಾದರೂ ತಮಗೆ ಮಾಹಿತಿ ಬಂದಿತ್ತಾ ಹೇಗೆ ಅಂತ? ಹಣ ಮುಂದ್ಗಡೆ ಬಿಡೋಕ್ಕಾಗಿತ್ತು ಅಂದಾಗ ಇದು ಅವರು ಮಾಡೆಲ್ ಕೋಡ್ ಆಫ್ ಕಂಡಕ್ಟಿಗೆ ಅವರು ಅಂದರೆ ನಮ್ಮ ಚುನಾವಣೆ ಒಂದು ಏನು ನಡೀತೈತಿ ಪ್ರಜಾಪ್ರಭುತ್ವ, ಆ ಪ್ರಜಾಪ್ರಭುತ್ವಕ್ಕೆ ಇವರು ಧಕ್ಕೆ ಉಂಟು ಮಾಡೋ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಸಾಕಷ್ಟು ಬುದ್ಧಿ ತಿಳುವಳಿಕೆ ಇದೆ. ನನ್ನ ಅಂದಾಜು ಈಗ ಅವರು ನಿಲ್ಲಿಸೋದೇ ಸೂಕ್ತ ಅಂತ ತಿಳ್ಕೊಂತೀನಿ. ಇಲ್ಲಾಂದರೆ ನಾನು ಸುಪ್ರೀಂ ಕೋರ್ಟಿಗೂ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.
ಏನು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿರುವಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಅದರಲ್ಲೂ ಒಂದಾಗಿರುವಂಥ ಗೃಹಲಕ್ಷ್ಮಿ ಹಣವನ್ನು ಚುನಾವಣೆ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಇಲ್ಲಿವರೆಗೆ ಆಗ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿರುವಂಥ ಗೌತಮ್ ಜೈನ್ ಅನ್ನುವಂಥವ್ರು ಏನೋ ಒಂದು ದೂರನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಚುನಾವಣೆ ಅವಧಿಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನು ಹಾಕೋಕ್ಕೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ದೂರನ್ನು ಸಲ್ಲಿಸಿರುತ್ತೆ. ಈಗ ಅವ್ರ ಜೊತೆಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ತಾವು ದೂರು ಕೊಟ್ಟಿರುವಂಥದ್ದು ಸರ್ ಏನೇನು ವಿಚಾರ ಇದೆ ಸರ್ ಅದರಲ್ಲಿ? ಈಗ ಏನಾಗುತ್ತಂದರೆ ಸರ್ಕಾರ ಸಾಕಷ್ಟು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಿದೆ, ಅದನ್ನು ವಿರೋಧ ವ್ಯಕ್ತಪಡಿಸ್ತಿಲ್ಲ ನಾವು. ಏನಾಗಿದೆ ಅಂದರೆ ಈಗ 6 ತಿಂಗಳಿಂದ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡದೆ ಈಗ ಚುನಾವಣೆ ಸಂದರ್ಭದಲ್ಲೇ ಈ ಹಣ ಬಿಡುಗಡೆ ಮಾಡೋಂಥ ಒಂದು ಅವಶ್ಯಕತೆ ಏನು ಬಂತು? ಇದರಿಂದ ಏನಾಗುತ್ತೆ ಅಂದರೆ ಏನು ರಿಯಲ್ ವೋಟರ್ಸ್ ಇದ್ದಾರೆ ಅವರಿಗೆ ಇದು ಒಂದು ಟೈಪ್ ನಾವು ಲಂಚ ಕೊಟ್ಟಂಗಾಗುತ್ತೆ. ಈ ಸಂದರ್ಭದಲ್ಲಿ ಇದು ತಪ್ಪು. ಹಾಗಾಗಿ ನಾನು ಇದನ್ನು ರಿಟ್ ಹಾಕಿದ್ದೀನಿ. ಈ ಸಂದರ್ಭಕ್ಕೆ ಈಗ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಇರೋದ್ರಿಂದ ಈ ರೀತಿಯ ನೀವು ಜನರಿಗೆ ದಿಕ್ಕು ತಪ್ಪಿಸೋ ದಾರಿಯಲ್ಲಿ ನೀವು ಹೋಗ್ಬಾರ್ದು ಅಂತೇಳಿ ನಾನು ರಿಟ್ ಹಾಕಿರೋದು. ಈಗ ಎಫೆಕ್ಟ್ ಏನೇನಾಗುತ್ತೆ ಸರ್ ಮಾಡಿದ್ರೆ? ಈಗ ಹಣ ಬಿಡುಗಡೆ ಮಾಡಿದ್ರೆ ಎಫೆಕ್ಟ್ ಏನೇನಾಗುತ್ತೆ? ಹಣ ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಒಂದೇ ಸರಿಗೆ ನಿಮ್ಮ ಖಾತೆಗಳಲ್ಲಿ ಸಾಕಷ್ಟು ದೊಡ್ಡ ಮೊತ್ತ ಬಂದಾಗ ದಿಸ್ ಈಸ್ ನಥಿಂಗ್ ಬಟ್ ಬ್ರೈಬರಿ. ಜನರಿಗೆ ಲಂಚ ಕೊಟ್ಟು ನಮ್ಮ ಪಕ್ಷಕ್ಕೆ ನೀವು ಮತ ಹಾಕಿರಿ ಅನ್ನೋಕ್ಕೆ ಒಂದು ಅವರಿಗೆ ಮಾರ್ಗಸೂಚಿ ಇದು. ಇದನ್ನು ನಾನು ವಿರೋಧಿಸ್ತೇನೆ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಅಥವಾ ಕೋರ್ಟಿಗೆ ಕೊಟ್ಟಿದ್ದಾರೆ ತಾವು? ನಾನು ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದೀನಿ, ಆಮೇಲೆ ಚೀಫ್ ಸೆಕ್ರೆಟರಿ ಮೇಡಮ್ ಅವರಿಗೂ ದೂರು ಕೊಟ್ಟಿದ್ದೀನಿ, ಸರ್ಕಾರಕ್ಕೂ ದೂರು ಕೊಟ್ಟಿದ್ದೀನಿ. ಹಂಗಾಗಿ ಮತ್ತೀಗ ಅದನ್ನು ಅವರು ಮಾರ್ಗ ತರಲಿಲ್ಲ ಅಂದರೆ ನೆಕ್ಸ್ಟ್ ಕೋರ್ಟಿಗೆ ಹೋಗ್ತೀನಿ ನಾನು. ಏನಾಗಿದೆ ಸರ್ ಈಗ ಫಸ್ಟ್ ಸ್ಟೆಪ್ ಏನೇನಾಗಿದೆ ತಾವು ದೂರು ಕೊಟ್ಟ ನಂತರ? ಸರ್, ದೂರು ಕೊಟ್ಟ ನಂತರ ಫಸ್ಟ್ ಸ್ಟೆಪ್ ಏನೇನಾಗಿದೆ ಈಗ? ಇಲ್ಲ, ಈಗ ದೂರು ಕೊಟ್ಟಿದ್ದೀನಿ. ಅದನ್ನು ಈಗ ಏಪ್ರಿಲ್ 15ಕ್ಕೆ ಕೋರ್ಟಲ್ಲಿ ಅದಕ್ಕೆ ಸುನ್ವಯ ಇದೆ. ಸರ್, ಈಗ ಎಲ್ಲೋ ಒಂದು ಕಡೆ ಹಣ ಬಿಡುಗಡೆ ಮಾಡೋಕ್ಕೆ ಮುಂದಾಗಿತ್ತ ಸರ್ಕಾರ? ಏನಾದರೂ ತಮಗೆ ಮಾಹಿತಿ ಬಂದಿತ್ತಾ ಹೇಗೆ ಅಂತ? ಹಣ ಮುಂದ್ಗಡೆ ಬಿಡೋಕ್ಕಾಗಿತ್ತು ಅಂದಾಗ ಇದು ಅವರು ಮಾಡೆಲ್ ಕೋಡ್ ಆಫ್ ಕಂಡಕ್ಟಿಗೆ ಅವರು ಅಂದರೆ ನಮ್ಮ ಚುನಾವಣೆ ಒಂದು ಏನು ನಡೀತೈತಿ ಪ್ರಜಾಪ್ರಭುತ್ವದ, ಆ ಪ್ರಜಾಪ್ರಭುತ್ವಕ್ಕೆ ಇವರು ಧಕ್ಕೆ ಉಂಟು ಮಾಡೋ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಸಾಕಷ್ಟು ಬುದ್ಧಿ ತಿಳುವಳಿಕೆ ಇದೆ. ನನ್ನ ಅಂದಾಜು ಈಗ ಅವರು ನಿಲ್ಸೋದೇ ಸೂಕ್ತ ಅಂತ ತಿಳ್ಕೊಂತೀನಿ. ಇಲ್ಲಾಂದರೆ ನಾನು ಸುಪ್ರೀಂ ಕೋರ್ಟಿಗೂ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಏನು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿರುವಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಅದರಲ್ಲೂ ಒಂದಾಗಿರುವಂಥ ಗೃಹಲಕ್ಷ್ಮಿ ಹಣವನ್ನು ಚುನಾವಣೆ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಇಲ್ಲಿವರೆಗೆ ಆಗ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿರುವಂಥ ಗೌತಮ್ ಜೈನ್ ಅನ್ನುವಂಥವ್ರು ಏನೋ ಒಂದು ದೂರನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಚುನಾವಣೆ ಅವಧಿಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನು ಹಾಕೋಕ್ಕೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ದೂರನ್ನು ಸಲ್ಲಿಸಿರುತ್ತೆ. ಈಗ ಅವ್ರ ಜೊತೆಗೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ತಾವು ದೂರು ಕೊಟ್ಟಿರುವಂಥದ್ದು ಸರ್ ಏನೇನು ವಿಚಾರ ಇದೆ ಸರ್ ಅದರಲ್ಲಿ? ಈಗ ಏನಾಗುತ್ತಂದರೆ ಸರ್ಕಾರ ಸಾಕಷ್ಟು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಿದೆ, ಅದನ್ನು ವಿರೋಧ ವ್ಯಕ್ತಪಡಿಸ್ತಿಲ್ಲ ನಾವು. ಏನಾಗಿದೆ ಅಂದರೆ ಈಗ 6 ತಿಂಗಳಿಂದ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡದೆ ಈಗ ಚುನಾವಣೆ ಸಂದರ್ಭದಲ್ಲೇ ಈ ಹಣ ಬಿಡುಗಡೆ ಮಾಡೋಂಥ ಒಂದು ಅವಶ್ಯಕತೆ ಏನು ಬಂತು? ಇದರಿಂದ ಏನಾಗುತ್ತೆ ಅಂದರೆ ಏನು ರಿಯಲ್ ವೋಟರ್ಸ್ ಇದ್ದಾರೆ ಅವರಿಗೆ ಇದು ಒಂದು ಟೈಪ್ ನಾವು ಲಂಚ ಕೊಟ್ಟಂಗಾಗುತ್ತೆ. ಈ ಸಂದರ್ಭದಲ್ಲಿ ಇದು ತಪ್ಪು. ಹಾಗಾಗಿ ನಾನು ಇದನ್ನು ರಿಟ್ ಹಾಕಿದ್ದೀನಿ. ಈ ಸಂದರ್ಭಕ್ಕೆ ಈಗ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಇರೋದ್ರಿಂದ ಈ ರೀತಿಯ ನೀವು ಜನರಿಗೆ ದಿಕ್ಕು ತಪ್ಪಿಸೋ ದಾರಿಯಲ್ಲಿ ನೀವು ಹೋಗ್ಬಾರ್ದು ಅಂತೇಳಿ ನಾನು ರಿಟ್ ಹಾಕಿರೋದು. ಈಗ ಎಫೆಕ್ಟ್ ಏನೇನಾಗುತ್ತೆ ಸರ್ ಮಾಡಿದ್ರೆ? ಈಗ ಹಣ ಬಿಡುಗಡೆ ಮಾಡಿದ್ರೆ ಎಫೆಕ್ಟ್ ಏನೇನಾಗುತ್ತೆ? ಹಣ ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಒಂದೇ ಸರಿಗೆ ನಿಮ್ಮ ಖಾತೆಗಳಲ್ಲಿ ಸಾಕಷ್ಟು ದೊಡ್ಡ ಮೊತ್ತ ಬಂದಾಗ ದಿಸ್ ಈಸ್ ನಥಿಂಗ್ ಬಟ್ ಬ್ರೈಬರಿ. ಜನರಿಗೆ ಲಂಚ ಕೊಟ್ಟು ನಮ್ಮ ಪಕ್ಷಕ್ಕೆ ನೀವು ಮತ ಹಾಕಿರಿ ಅನ್ನೋಕ್ಕೆ ಒಂದು ಅವರಿಗೆ ಮಾರ್ಗಸೂಚಿ ಇದು. ಇದನ್ನು ನಾನು ವಿರೋಧಿಸ್ತೇನೆ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಅಥವಾ ಕೋರ್ಟಿಗೆ ಕೊಟ್ಟಿದ್ದಾರೆ ತಾವು? ನಾನು ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದೀನಿ, ಆಮೇಲೆ ಚೀಫ್ ಸೆಕ್ರೆಟರಿ ಮೇಡಮ್ ಅವರಿಗೂ ದೂರು ಕೊಟ್ಟಿದ್ದೀನಿ, ಸರ್ಕಾರಕ್ಕೂ ದೂರು ಕೊಟ್ಟಿದ್ದೀನಿ. ಹಂಗಾಗಿ ಮತ್ತೀಗ ಅದನ್ನು ಅವರು ಮಾರ್ಗ ತರಲಿಲ್ಲ ಅಂದರೆ ನೆಕ್ಸ್ಟ್ ಕೋರ್ಟಿಗೆ ಹೋಗ್ತೀನಿ ನಾನು. ಏನಾಗಿದೆ ಸರ್ ಈಗ ಫಸ್ಟ್ ಸ್ಟೆಪ್ ಏನೇನಾಗಿದೆ ತಾವು ದೂರು ಕೊಟ್ಟ ನಂತರ? ಸರ್, ದೂರು ಕೊಟ್ಟ ನಂತರ ಫಸ್ಟ್ ಸ್ಟೆಪ್ ಏನೇನಾಗಿದೆ ಈಗ? ಇಲ್ಲ, ಈಗ ದೂರು ಕೊಟ್ಟಿದ್ದೀನಿ. ಅದನ್ನು ಈಗ ಏಪ್ರಿಲ್ 15ಕ್ಕೆ ಕೋರ್ಟಲ್ಲಿ ಅದಕ್ಕೆ ಸುನ್ವಯ ಇದೆ. ಸರ್, ಈಗ ಎಲ್ಲೋ ಒಂದು ಕಡೆ ಹಣ ಬಿಡುಗಡೆ ಮಾಡೋಕ್ಕೆ ಮುಂದಾಗಿತ್ತ ಸರ್ಕಾರ? ಏನಾದರೂ ತಮಗೆ ಮಾಹಿತಿ ಬಂದಿತ್ತಾ ಹೇಗೆ ಅಂತ? ಹಣ ಮುಂದ್ಗಡೆ ಬಿಡೋಕ್ಕಾಗಿತ್ತು ಅಂದಾಗ ಇದು ಅವರು ಮಾಡೆಲ್ ಕೋಡ್ ಆಫ್ ಕಂಡಕ್ಟಿಗೆ ಅವರು ಅಂದರೆ ನಮ್ಮ ಚುನಾವಣೆ ಒಂದು ಏನು ನಡೀತೈತಿ ಪ್ರಜಾಪ್ರಭುತ್ವದ, ಆ ಪ್ರಜಾಪ್ರಭುತ್ವಕ್ಕೆ ಇವರು ಧಕ್ಕೆ ಉಂಟು ಮಾಡೋ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಸಾಕಷ್ಟು ಬುದ್ಧಿ ತಿಳುವಳಿಕೆ ಇದೆ. ನನ್ನ ಅಂದಾಜು ಈಗ ಅವರು ನಿಲ್ಸೋದೇ ಸೂಕ್ತ ಅಂತ ತಿಳ್ಕೊಂತೀನಿ. ಇಲ್ಲಾಂದರೆ ನಾನು ಸುಪ್ರೀಂ ಕೋರ್ಟಿಗೂ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.